ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಡಬಲ್ ಡರ್ ಮ್ಯಾಚ್ ಅಲ್ವಾ. ಮೊದಲನೇ ಮ್ಯಾಚ್ ಆಡ್ತಾ ಇರೋದು ಬಂದು CSK ವರ್ಸಸ್ GT ಅದೇ. ಎರಡನೇ ಮ್ಯಾಚ್ ಬಂದು LSC ವರ್ಸಸ್ KKR. ಇವಾಗ ಮೊದಲನೇ ಮ್ಯಾಚ್ ನ ಡಿಸ್ಕಷನ್ ಮಾಡೋಣ. CSK ವರ್ಸಸ್ GT ಅಲ್ವಾ. CSK ಈ ಸೀಸನ್ ಅಲ್ಲಿ ಆಡಿರೋದು 7 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ಸೋತಿದ್ರೆ 3 ಮ್ಯಾಚಸ್ ಅಷ್ಟೇ ವಿನ್ ಆಗಿರೋದು. GTನೂ ಅಷ್ಟೇ ಆಡಿರೋ 7 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆದ್ರೆ 4 ಮ್ಯಾಚಸ್ ಅಷ್ಟೇ ಸೋತಿರೋದು. ಇವರು ಪಾಯಿಂಟ್ಸ್ ಟೇಬಲ್ ಬಂದು CSK 5ನೇ ಸ್ಥಾನದಲ್ಲಿದ್ದಾರೆ, ಇವರು GT ಅವರು ಬಂದು 7ನೇ ಸ್ಥಾನದಲ್ಲಿದ್ದಾರೆ. ಇವ್ರ ಪಾಯಿಂಟ್ಸ್ ಇದೆ, ಬಟ್ ರನ್ ರೇಟ್ ಇಂದ ಅವ್ರ ಮೇಲೆ ಕೆಳಗಿದ್ದಾರೆ ಅಷ್ಟೇ. ಅವ್ರಿಗೇನು ಈ ಸೀಸನ್ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಮಿಡ್ಲ್ ಅಲ್ಲಿ ಇದ್ದಾರೆ. ಇನ್ನು ಅವ್ರ ಚಾನ್ಸ್ ಇದೆ ಪ್ಲೇಯರ್ಸ್ ಎಂಟ್ರಿ ಕೊಡಕ್ಕೆ. ನೋಡೋಣ ಇವತ್ತು ಯಾವ ತರ ಆಡ್ತಾರಂತ. ಸ್ಟಾಟ್ಸ್ ಅಂತ ಬಂದಾಗ ಇವ್ರು ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 7 ಮ್ಯಾಚಸ್ ಅಲ್ಲಿ CSK 3 ಮ್ಯಾಚಸ್ ವಿನ್ ಆದ್ರೆ ಇನ್ನು 4 ಮ್ಯಾಚಸ್ GT ವಿನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ GTನೇ ಹೆಡ್ ಇದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇವತ್ತು ಮ್ಯಾಚ್ ಆಗ್ತಾರೆ ಚಪಾಕ್ ಸ್ಟೇಡಿಯಂ ಅಲ್ವಾ. ಈ ಚಪಾಕ್ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 2 ಮ್ಯಾಚಸ್ ಅಲ್ಲಿ ಇವರು ಒಂದು ವಿನ್ ಆಗಿದ್ದಾರೆ, ಅವರು ಒಂದು ವಿನ್ ಆಗಿದ್ದಾರೆ. ಆದ್ರಿಂದ ಒಂಥರ ಈಕ್ವಲ್ ಕಂಟೆಸ್ಟ್ ಇರುತ್ತೆ ಅಂತ ಗೊತ್ತಾಗ್ತಾ ಇದೆ. ಈ ಚಪಾಕ್ ಸ್ಟೇಡಿಯಂ ಮೊದಲೆಲ್ಲ ಸ್ಪಿನ್ ಫ್ರೆಂಡ್ಲಿ ಆಗಿತ್ತು, ಬಟ್ ಇತ್ತೀಚೆಗೆ ಯಾವ ತರ ಬಿಹೇವ್ ಆಗ್ತಾ ಇದೆ, ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಒಂಥರ ಸ್ಪಿನ್ನರ್ಸ್ ಎಲ್ಲ ನೆಗೆಟ್ ಆಗಿಬಿಟ್ಟಿದ್ದಾರೆ. ಯಾರು ಒಳ್ಳೆ ಸ್ಪಿನ್ ಆಗ್ತಾರೋ ಅವ್ರಿಗೂ ಒಂಥರ ಅಸಿಸ್ಟ್ ಆಗುತ್ತೆ ಅಷ್ಟೇ. ಅದನ್ನ ಬಿಟ್ಟು ನಾರ್ಮಲ್ ಸ್ಪಿನ್ನರ್ಸ್ ಎಲ್ಲ ಇಲ್ಲಿ ನೆಗೆಟ್ ಆಗ್ಬಿಡ್ತಾರೆ. ಇತ್ತೀಚೆಗೆ ನೋಡಿ, ಇಲ್ಲಿ ಆಡಿರೋ ಮ್ಯಾಚಸ್ ಎಲ್ಲ ಹತ್ತತ್ರ ನಿಯರ್ 200 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಆದ್ರಿಂದ ಬ್ಯಾಟಿಂಗ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಅದೇನಾದ್ರೂ ಈ ಗ್ರೌಂಡ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ ವಿನ್ ಆಗ್ಬೇಕಂದ್ರೆ 180+ ರನ್ಸ್ ನ ಸ್ಕೋರ್ ಮಾಡಬೇಕು. ಅದೇನಾದ್ರೂ ಚೇಸ್ ಮಾಡ್ಬೇಕಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಅವಾಗ 175 ಒಳಗಡೆ ಕಟ್ ಆಗ್ಬೇಕು, ಆಗ ಚೇಸ್ ಮಾಡಕ್ಕೆ ಈಸಿ ಆಗುತ್ತೆ. ಮತ್ತೆ ಈ ಚಪಾಕ್ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 94 ಮ್ಯಾಚಸ್ ಅಲ್ಲಿ 33 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 41 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂಥರ ಯಾರು ಚೇಸ್ ಮಾಡಿದ್ರೆ ಅವ್ರದ್ದು ಡಾಮಿನೆನ್ಸ್ ಜಾಸ್ತಿ ಇದೆ. ಆದ್ರಿಂದ ಯಾರೇ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೊಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಬರ್ತಾ ಏನಾಗುತ್ತೆ, ಡ್ಯೂ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಎಲ್ಲ ಚೇಸಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ. ಇವತ್ತಷ್ಟೇ ಟಾಸ್ ಬಿದ್ದವ್ರು ಚೇಸಿಂಗ್ ತಗೋತಾರೆ. ಮತ್ತೆ ಇವತ್ತಿನ ಮ್ಯಾಚ್ಗೆ ಯಾವ ತರ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. GT ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಟಾಪ್ ಆರ್ಡರ್ ಅಷ್ಟೇ ಅವ್ರ ರನ್ಸ್ ನ ಸ್ಕೋರ್ ಮಾಡಕ್ ಆಗ್ತದೆ, ಮಿಡ್ಲ್ ಆರ್ಡರ್ ಎಲ್ಲ ಅಷ್ಟೊಂದು ಎಕ್ಸ್ಪೋಸ್ ಆಗ್ತಾ ಇಲ್ಲ, ಅಷ್ಟೊಂದು ಸ್ಕೋರ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಆದ್ರೂ ಅವ್ರು ಒಂದು ರೇಂಜ್ ವಿನ್ ಹಾಕ ಬಂದಿದ್ದಾರೆ. ಬಟ್ ಅವರು ನನ್ಗೆ ಅನ್ಸಂಗೆ ಇನ್ ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವರು ಸೋಲ್ತಾ ಇದ್ದಾಗಲೂ ಅಷ್ಟೇ ಯಾವ್ದೇ ಚೇಂಜಸ್ ಮಾಡಕ್ ಹೋಗಿಲ್ಲ. ಸೇಮ್ 11 ಜೊತೆ ಹೋಗಿದ್ರು. ಅವ್ರ ಒಂಥರ ಪರ್ಫೆಕ್ಟ್ ಕೋರ್ ಸೆಟ್ ಮಾಡ್ಕೊಂಡಿದ್ದಾರೆ. ಸೋತ್ರೋದೇ ಗೆದ್ರೋದೇ ಅನ್ನೋ ತರ ಇದ್ದಾರೆ. ಆದ್ರಿಂದ ಅವರು ಏನು ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ 11 ಜೊತೆ ಹೋಗ್ತಾರೆ. CSKನೂ ಅಷ್ಟೇ ಲಾಸ್ಟ್ 4 ಮ್ಯಾಚ್ ಕನ್ಸಿಡರ್ ಮಾಡಿದಾಗ ಅದರಲ್ಲಿ 3 ಮ್ಯಾಚಸ್ ವಿನ್ ಆಗಿದ್ದಾರೆ, 1 ಮ್ಯಾಚ್ ಅಷ್ಟೇ ಸೋತಿರೋದು. ಆದ್ರಿಂದ ನಂಗೆ ಅನ್ಸಂಗೆ ಅವರು ಅಷ್ಟೇ ಯಾವ್ದೇ ಚೇಂಜಸ್ ಮಾಡಕ್ ಹೋಗಲ್ಲ. ಧೋನಿ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ಕೋಚ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಏನಾದ್ರೆ ಅದೆಲ್ಲ ಅವ್ರು ಆಡೋದು ಬಿಡೋದು ಧೋನಿಗೆ ಬಿಟ್ಟಿದ್ದು. ಅವ್ರು ಯಾವಾಗ ಆಡ್ತಾನೆ ಅಂದ್ರೆ ಅವ್ರ ಟೀಮ್ ಅಲ್ಲಿ ಇದ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಬಟ್ ಅವರು ಧೋನಿ ಇನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ ಆಡ್ತಾರಲ್ಲ ಅಂತ. ನೋಡೋಣ, ಅವ್ರೇನಾದ್ರು ಬಂದು ಯಾರಾದ್ರೂ ಜಾಗ ಮಾಡ್ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್. ಎರಡನೇ ಮ್ಯಾಚ್ ಯಾವ್ದಂದ್ರೆ ಒಂಥರ ಅಣ್ಣ ತಮ್ಮಂದ್ರು. ಹೌದು, ಟೇಬಲ್ ಟಾಪರ್ಸ್. ಶಾಕ್ ಆಗ್ಬೇಡಿ, ಕೆಳಗಡೆಯಿಂದ ಟೇಬಲ್ ಟಾಪರ್ಸ್ 9ನೇ ಪೊಸಿಷನ್ 10ನೇ ಪೊಸಿಷನ್ ಇವತ್ತು ಬ್ಯಾಟಲ್ ಆಡ್ತಾ ಇರೋದು. ಎರಡನೇ ಮ್ಯಾಚ್ LSG ಅಷ್ಟೊಂದು ಏನು ಆಡಕ್ ಆಗ್ತಾ ಇಲ್ಲ. ಅವ್ರಿಗೆ ಈ ಸೀಸನ್ ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ಆಡಿರೋ 7 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ಅಷ್ಟೇ ವಿನ್ ಆಗಿರೋದು. ಅದೇ KKR ಅಂತ ಬಂದಾಗ ಅವ್ರು ಆಡಿರೋ 7 ಮ್ಯಾಚಸ್ ಅಲ್ಲಿ 1 ಮ್ಯಾಚ್ ಅಷ್ಟೇ ವಿನ್ ಆಗಿರೋದು. ಇನ್ನೊಂದು ಮ್ಯಾಚ್ ಏನೋ ಡ್ರಾ ಆಗಿದೆ. ಅದನ್ನ ಬಿಟ್ರೆ KKR ಕಡೆಯಿಂದ ಏನೋ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಅದು ಲಾಸ್ಟ್ ಮ್ಯಾಚ್ ವಿನ್ ಆಗಿರೋದು. ಅವ್ರ ಅನ್ನ ತನಕ ವಿನ್ ಆಗಕ್ಕೆ ಕಷ್ಟಪಡ್ತಿದ್ರು. ಲಾಸ್ಟ್ ಮ್ಯಾಚ್ ಹೆಂಗೋ ವಿನ್ ಆದ್ರು. ಅಲ್ಲಿಂದ ಬೇರೆ ಯಾವ್ದು ಮ್ಯಾಚ್ ಆಡ್ಕೋಗಿಲ್ಲ. ಸ್ವಲ್ಪ ಗ್ಯಾಪ್ ಸಿಕ್ಕಿದೆ, ಲಾಂಗ್ ಗ್ಯಾಪ್ ಸಿಕ್ಕಿದೆ. ನೋಡೋಣ ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿರ್ತಾರ ಅಂತ KKR. ಈ LSG ಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ ಗೊತ್ತಾ. ಇವರು ಸ್ಟಾಪ್ ಆರ್ಡರ್ ಅಲ್ಲಿ ಆಡಮ್ ಅಕ್ರಮ್, ಮಿಚೆಲ್ ಮಾರ್ಷೋ ಮತ್ತೆ ಇವರು ನಿಕೋಲಸ್ ಪೂರನ್ ಎಲ್ಲ ಇದಾರಲ್ವಾ. ನಿಕೋಲಸ್ ಪೂರನ್ ಕಡೆಯಿಂದ ಮತ್ತೆ ಆಡಮ್ ಅಕ್ರಮ್ ಅವ್ರ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಮತ್ತೆ ರಿಷಬ್ ಪಂತ್ ಕಡೆಯಿಂದನೂ ಬರ್ತಾರೆ. ಯಾಕಂದ್ರೆ ಅವ್ರ ಕಡೆ ಇನ್ಕನ್ಸಿಸ್ಟೆನ್ಸಿ ಅನ್ನೋದಿದೆ. ಯಾವ್ದೋ ಒಂದು ಮ್ಯಾಚ್ ಆಡಿದ್ರೆ ಅಷ್ಟೇ, ಅದನ್ನ ಬಿಟ್ಟು ಅವ್ರು ಏನಷ್ಟು ಸ್ಕೋರ್ ಮಾಡಕ್ ಆಗ್ತಲ್ಲ. ಮಿಚೆಲ್ ಮಾರ್ಷ್ ಒಂದು ರೇಂಜ್ ಆಡ್ತಾ ಇದಾರೆ. ಆದ್ರಿಂದ ಇವ್ರು ಸ್ಟ್ರಗಲ್ ಪಡ್ತಾ ಇದಾರೆ. ಬೇರೆಯವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಇನ್ನೆಲ್ಲಿ ವಿನ್ ಆಗೋಕ್ಕಾಗುತ್ತೆ. ಆದ್ರಿಂದ ಸ್ಟ್ರಗಲ್ ಪಡ್ತಾ ಇದೆ. ಬೌಲಿಂಗ್ ಒಂದ್ ರೇಂಜ್ ಪರವಾಗಿಲ್ಲ, ನಾರ್ಮಲ್ ಆಗಿ ಚೆನ್ನಾಗಿ ಮಾಡ್ತಾ ಇದಾರೆ. ಬಟ್ ಇವ್ರು ಮೈನ್ ಹೊಡ್ತಾ ತಿಂದಿರೋದಿಲ್ಲ ಅಂದ್ರೆ ಬ್ಯಾಟಿಂಗ್ ಅಲ್ಲಿ. ಇವ್ರು KKR ಅಂತ ಬಂದಾಗ ಬೌಲಿಂಗ್ ನೋಡಿದಾಗ ಆನ್ ದ ಪೇಪರ್ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಎಲ್ಲ ಸ್ವಲ್ಪ ರನ್ಸ್ ನ ಲೀಕ್ ಮಾಡ್ತಾ ಇದಾರೆ. ಮತ್ತೆ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಯಾರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ರಘುವಂಶಿ ಏನೋ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2 ಮ್ಯಾಚ್ 3 ಮ್ಯಾಚ್ ಏನೋ ಚೆನ್ನಾಗಿ ಆಡಿದ್ರು. ಮತ್ತೆ ಅವ್ರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅಜಿಂಕ್ಯ ರಹಾನೆ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಆದ್ರಿಂದ ಇವರು ಸ್ಟ್ರಗಲ್ ಪಟ್ರು. ಮ್ಯಾಚಸ್ ವಿನ್ ಆಗಕ್ಕೆ ಸಖತ್ ಕಷ್ಟಪಟ್ರು. ಮತ್ತೆ ಸ್ಟಾಟ್ಸ್ ಅಂತ ಬಂದಾಗ ಇವ್ರು ರೇಟೆಡ್ ಆಡಿರೋದು ಇದುವರೆಗೂ ಟೋಟಲ್ ಮ್ಯಾಚಸ್ ಒಂದು 5 ಮ್ಯಾಚಸ್ ಅಲ್ಲಿ LSG 3 ಮ್ಯಾಚಸ್ ವಿನ್ ಆದ್ರೆ KKR 2 ಮ್ಯಾಚಸ್ ವಿನ್ ಆಗಿದೆ. ಇದು ಸ್ವಲ್ಪ LSG ಹೈಡ್ ಇದೆ ಅಂತ ಹೇಳ್ಬೋದು. ಇವತ್ತು ಮ್ಯಾಚ್ ಆಗ್ತಾ ಇರೋದು ಯಕಾನ ಸ್ಟೇಡಿಯಂ ಅಲ್ವಾ. ಈ ಯಕಾನ ಸ್ಟೇಡಿಯಂ ಒಂಥರ ಯಾವ ತರ ಅಂದ್ರೆ ಬ್ಯಾಲೆನ್ಸ್ಡ್ ಪಿಚ್. ಇದು ಕೆಲವೊಂದು ಟೈಮ್ ಬ್ಯಾಟಿಂಗ್ ಅಸಿಸ್ಟ್ ಆಗುತ್ತೆ, ಬೌಲಿಂಗ್ ಅಸಿಸ್ಟ್ ಆಗುತ್ತೆ. ಬಟ್ ಇದು ಮೋರ್ ಆಫ್ ಬಂದು ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದು. ನೋಡಿ, ಇದುವರೆಗೂ ಆಡಿರೋ ಮ್ಯಾಚಸ್ 3 ಮ್ಯಾಚಸ್ 4 ಮ್ಯಾಚಸ್ ಆಡಿದ್ದಾರೆ. ಆ ಮ್ಯಾಚಸ್ ಅಲ್ಲೆಲ್ಲ ಯಾವ್ದು 200+ ರನ್ಸ್ ನ ಸ್ಕೋರ್ ಮಾಡಕ್ ಆಗಿಲ್ಲ. ಎಲ್ಲ 170 ಬಿಲೋನೇ ಇದ್ದಾರೆ. ಆದ್ರಿಂದ ಇವತ್ತು ಅನ್ಸ್ತಾ ಇದೆ ಲೋ ಸ್ಕೋರಿಂಗ್ ಗೇಮ್ ನಡೀತಾ ಇದೆ ಅಂತ. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಇಬ್ಬರು ಆಡಿರೋ ಟೋಟಲ್ ಮ್ಯಾಚಸ್ ಬಂದು 2 ಮ್ಯಾಚಸ್ ಅಲ್ಲಿ LSG 1 ಮ್ಯಾಚ್ ವಿನ್ ಆದ್ರೆ KKR ಬಂದು 1 ಮ್ಯಾಚ್ ವಿನ್ ಆಗಿದೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಏನಾದ್ರು ಪುಷ್ ಬ್ಯಾಟಿಂಗ್ ಆಡ್ತಾ ಇದ್ರೆ ವಿನ್ ಆಗ್ಬೇಕಾದ್ರೆ 170+ ರನ್ಸ್ ನ ಸ್ಕೋರ್ ಮಾಡಿದ್ರೆ ಸಾಕು, 90% ಚಾನ್ಸ್ ವಿನ್ ಆಗುತ್ತೆ ಅಂತ. ಅದೇನಾದ್ರು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಚೇಸ್ ಮಾಡ್ಬೇಕಂದ್ರೆ 165 ಒಳಗಡೆ ಕಟ್ ಆಗ್ಬೇಕು, ಚೇಸ್ ಮಾಡ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ.
ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 25 ಮ್ಯಾಚಸ್. 25 ಮ್ಯಾಚಸ್ ಅಲ್ಲಿ 10 ಮ್ಯಾಚಸ್ ಬಂದು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ವಿನ್ ಆದ್ರೆ, ಇನ್ 14 ಮ್ಯಾಚಸ್ ಬಂದು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗಿದ್ದಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಏನಂದ್ರೆ ಚೇಸ್ ಮಾಡ್ತಾ ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ. ಅದರಿಂದ ಯಾರ್ದು ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಮತ್ತೆ ಇವತ್ತಿನ ಮ್ಯಾಚ್ ಯಾವ ತರ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. KKR ಅದು ಇದು ಚೇಂಜ್ ಮಾಡಿ 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 ಅವ್ರು ಸಾಕೋಗ್ಬಿಟ್ಟು ಲಾಸ್ಟ್ ಮ್ಯಾಚ್ ಹಂಗು ಗೆದ್ಬಿಟ್ರು. ಆದ್ರಿಂದ ಅವರು ಅಷ್ಟೇ ಏನು ಚೇಂಜ್ ಮಾಡ್ಕೋಗಲ್ಲ, ಯಾಕಂದ್ರೆ ಒಂದ್ ಮ್ಯಾಚ್ ಗೆದ್ದಿದ್ದಾರೆ, ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಬಂದಿರುತ್ತೆ. ಅದರಿಂದ ಅವರು ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. LSG ಕಡೆ ಹೇಳ್ಬೇಕಂದ್ರೆ ಆಕ್ಚುಲಿ ಟೀಮ್ ಚೆನ್ನಾಗಿದೆ, ಬ್ಯಾಟಿಂಗ್ ಅಲ್ಲಿ ಅವ್ರ ಕಡೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಆದ್ರಿಂದ ಅವ್ರು ಮ್ಯಾಚಸ್ ಸೋಲ್ತಾ ಇದಾರೆ. ಬಟ್ ಮತ್ತೆ ಬ್ಯಾಟಿಂಗ್ ಅಲ್ಲಿ ಯಾರನ್ನೂ ಕೂರ್ಸಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ಮೇನ್ ಪ್ಲೇಯರ್ಸ್ ಚೆನ್ನಾಗಿ ಆಡೋರು ಇರೋದು, ಬಟ್ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಆದ್ರಿಂದ ಸ್ಟ್ರಗಲ್ ಪಡ್ತಾ ಇದಾರೆ. ಅದಕ್ಕೆ ನನ್ಗೆ ಅನ್ಸ್ದಾಗ ಇವತ್ತು ಅಷ್ಟೇ ಸೇಮ್ 11 ಜೊತೆ ಹೋಗ್ತಾರೆ ಅಂತ LSG ಅನಿಸ್ತಾ ಇದೆ. ಮೊದಲನೇ ಮ್ಯಾಚ್ CSK GT ಅಲ್ವಾ, ಇದರಲ್ಲಿ ಯಾವ್ದು ವಿನ್ ಆಗುತ್ತೋ ಅದಕ್ಕೆ ಸ್ವಲ್ಪ ಪ್ಲೇಯರ್ಸ್ ಗೆ ಹತ್ರ ಆಗ್ತಾರೆ, ಯಾರು ಸೋಲ್ತಾರೋ ಅವ್ರು ಸ್ವಲ್ಪ ದೂರ ಆಗ್ತಾರೆ. ಸಖತ್ ಕಷ್ಟ ಆಗುತ್ತೆ ಸೋತವ್ರಿಗೆ, ಗೆದ್ದವ್ರಿಗೆ ಒಂದು ಚಾನ್ಸ್ ಹತ್ರ ಆಗುತ್ತೆ. ಆದ್ರಿಂದ ಗೆಲ್ಲಕ್ಕೆ ನೋಡ್ತಾ ಇರ್ತಾರೆ, ಎರಡು ಟೀಮು ಅಷ್ಟೇ ಗೆಲ್ಲಕ್ಕೆ ನೋಡ್ತಾ ಇರ್ತಾರೆ. ಇವರು ಅಷ್ಟೇ ಎರಡನೇ ಮ್ಯಾಚ್ ಅಲ್ಲಿ LSG KKR ಅಲ್ವಾ, ಇವ್ರಿಗೆ ಏನು ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಇವರೆಲ್ಲ ಸೋತಿದ್ದಾರೆ. ಇವರು ಸೋತ್ರು ಅದ್ರ ನನ್ಗೆ ಯಾಕೋ ಇವ್ರಿಬ್ರು ಆಚೆ ಹೋಗಂಗ್ ಅವ್ರೆ. ಬಟ್ ಒಂದ್ ಚಾನ್ಸ್ ಟೂರ್ನಮೆಂಟ್ ಇಂದ ಬೇಗ ಎಕ್ಸಿಟ್ ಆಗ್ಬಾರ್ದಲ್ವಾ, ಆದ್ರಿಂದ ಯಾರು ವಿನ್ ಆಗ್ತಾರ ಅವ್ರು ಸ್ವಲ್ಪ ಉಳ್ಕೋತಾರೆ, ಸೋತರು 90% ಆಚೆ ಹೋದಂಗೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಮ್ಯಾಚ್ ವಿನ್ ಆಗುತ್ತೆ ಅಂತ. ಮೊದಲನೇ ಮ್ಯಾಚ್ ಬಂದು CSK GT ಅಲ್ಲಿ ನಂಗೆ ಅನ್ಸ್ದಂಗೆ ಎರಡು ಕಂಪೇರ್ ಮಾಡಿ ನೋಡಿದಾಗ CSK ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಇವತ್ತು, ನೋಡೋಣ. ಮತ್ತೆ ಎರಡನೇ ಮ್ಯಾಚ್ LSG KKR ಅಲ್ಲಿ ನಂಗೆ ಅನ್ಸ್ದಂಗೆ KKR ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.